15-20 ವರ್ಷಗಳಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕಿರುಪರಿಚಿತರು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮ 2023ರ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿಯಾದಂತಹ ಮತ್ತು ನಂಬಿಕೆಯ ಯುಕ್ತಿಯಾದಂತಹ ನಮ್ಮ ಅಭ್ಯರ್ಥಿಯು ವಿಧಾನಸಭೆ ಅಭ್ಯರ್ಥಿಯಾದಂತಹ ನಮ್ಮ ಆದಿನಾರಾಯಣವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಕೊಪ್ಪಳದ ಅದೇ ರೀತಿ ನಮಗೆಲ್ಲರಿಗೂ ತಿಳಿಪಡಿಸಿದ್ದರು. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠಣ್ಣವರಿಗೆ ನಮ್ಮ ಕೊತ್ತಮಂಗಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ PLD ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂತಹ ನಮ್ಮ ರಾಜೇಂದ್ರ ಗೌಡರು ಮುಂದಿನ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ KG ಲಕ್ಷ್ಮೀ ಸಾಗರದ ನಮ್ಮ ದರಖಾಸ್ತು ಸಮಿತಿಯ ಮಾಜಿ ಸದಸ್ಯರು ಮತ್ತು ಹನುಮನಹಳ್ಳಿ ವೆಂಕಟೇಶ್ವರನವರು, ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅನಿಲ್ ರವರು ಮತ್ತೆ ಬನಹಳ್ಳಿ ಗೋವಿಂದ ಮುನಿಯಂಕಣ್ಣವರು, ಹಾಗೆ ಪೊಲೀಸನ್ನವರ ಸತಿಮಣಿಯವರು, ಹಾಗೆ ಗ್ರಾಮಸ್ಥರು ಎಲ್ಲರೂ ಇವತ್ತು ಒಂದು ಅದ್ದೂರಿಯಾದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದೇವಸ್ಥಾನ ಇನಾಗ್ರೇಷನ್ ಬಂದಿದ್ವಿ, ಆಮೇಲೆ ವಾರ್ಷಿಕೋತ್ಸವ ಬಂದ್ವಿ, ತಿರ್ಗಾ ಕಂಟಿನ್ಯೂ ಆಗಿ ನಾವು ಬರ್ತಾನೆ ಇದ್ದೀವಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರಾದಂತಹ ಆದಿನಾರಾಯಣವರು, ಹಾಗೆ ನಮ್ಮ ಶಿವಣ್ಣವರು ಅಂದ್ರೆ ನಮ್ಗೆ ಒಂಥರ ಯಾಕೆ ಅಂದ್ರೆ ನಮ್ಮ ತಿಂಗಳಲ್ಲಿ ಒಂದ್ಸಲಿ ನಮ್ಮ ಶಿವಣ್ಣ ಅವ್ರ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ 1 ವರ್ಷ ಆಯುಷ್ ಜಾಸ್ತಿ. ದೇವಸ್ಥಾನ ಮುಂದೆ ಹೇಳಿದ್ರೆ 1 ವರ್ಷ ಆಯುಷ್ ಜಾಸ್ತಿ. ಯಾಕಂದ್ರೆ ಅವ್ರ ಹತ್ರ ಮಾತಾಡಿ ನಕ್ಕೊಂಡೇ ಇರ್ಬೋದು, ನಕ್ಕಿದ್ರೆ ಆಯುಷ್ ಜಾಸ್ತಿ ನಮ್ಗೆ. ಆತರ ನಮ್ಗೆ ಗುರುಗಳು ನಮ್ಮ ಶಿವಣ್ಣನವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಶಿವಣ್ಣ ಯಾವತ್ತು ನಮ್ಗೆ ಹಿಂಗೆ ನಗ್ತಾ ಹಿಂಗೆ ಇದ್ದು ನಮ್ಮನ್ನೆಲ್ಲ ಇದೇ ತರ ಅವ್ರ ಮಕ್ಕಳ ತರ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತ ನಾನು ಅವರಲ್ಲಿ ಆಶೀರ್ವಾದವನ್ನು ಹೇಳ್ತೀನಿ. ಆಮೇಲೆ ನಮ್ಮ ನೀಲಕಂಠಣ್ಣವರು, ಹಾಗೆ ನಮ್ಮ ಮಾವಾದಂತ ರಾಜೇಂದ್ರ ಗೌಡರು, ಆಮೇಲೆ ನಮ್ಮ ಚಿನ್ನಪ್ಪಯ್ಯನವರು, ಹೀಗೆ ಪೆದ್ದಪ್ಪಯ್ಯ ಚಿನ್ನಪ್ಪಯ್ಯ ಅಂತೆ, ನಮ್ಮ ಗೋಪಾಲಣ್ಣವರು ಎಲ್ಲರೂ ಬಂದಿದ್ದಾರೆ. ಹಾಗೆ ಈ ಭಾಗದ ನಮ್ಮ ಮಂಜಣ್ಣವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು, ಉತ್ತಮವಾದಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿದ, ಯಾವುದೇ ಒಂದು ಕಷ್ಟಗಳಿರುತ್ತೆ. ನಮ್ಮ ಅರವಿಂದ್, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇದ್ದೀರಾ, ನಮ್ಮ ಶೈಲ ಅವರು ಎಲ್ಲ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ನಮಸ್ಕಾರ. ಆಮೇಲೆ ಇವತ್ತು ಈ ದೇವಸ್ಥಾನದಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದೀವಿ. ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡ್ಲಿ. ಇದೆಲ್ಲ ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಗಳು. ನಾವು ಯಾವುದೇ ಕಾರಣಕ್ಕೆ ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಯನ್ನ ನಾವು ಮರಿಬಾರ್ದು. ಇನ್ನೊಬ್ಬರ ಸಂಪ್ರದಾಯವನ್ನ, ಇನ್ನೊಬ್ಬರ ಪದ್ಧತಿಯನ್ನ ನಾವು ದೋಷಣೆ ಮಾಡಬಾರ್ದು, ಅದನ್ನ ಟೀಕೆ ಮಾಡಬಾರ್ದು. ನಂದು ನಿಮ್ದು ಯಾವುದೇ ಒಂದು ಪದ್ಧತಿ ಆದ್ರೂ ನಾವು ಗೌರವಿಸೋದು ನಮ್ಮ ಸಂಪ್ರದಾಯದ ಪದ್ಧತಿ. ಆದ್ರಿಂದ ಇವತ್ತು ಈ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಪೂಜೆ ಮಾಡ್ಕೊಂಡಿದ್ದಾರೆ. ಅಣ್ಣವ್ರ ಕುಟುಂಬಕ್ಕೂ, ಅವ್ರಿಗೂ, ನಮ್ಮ ಪೊಲೀಸ್ ಅನ್ನೋ ಕುಟುಂಬಕ್ಕೂ, ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಗ್ರಾಮಸ್ಥರಿಗೂ ಒಳ್ಳೇದಾಗ್ಲಿ. ಈ ಗ್ರಾಮದಲ್ಲಿ ಅಂದ್ರೆ ಲೆಕ್ಕಕ್ಕೆ, ಈ ಗ್ರಾಮದಲ್ಲಿ ನಾನು ಈ ಗ್ರಾಮಸ್ಥನೇ ಲೆಕ್ಕ. ಯಾಕಂದ್ರೆ ಈ ಗ್ರಾಮದ ಸರ್ವೆ ನಂಬರು, ಜಮೀನಿದೆ, ಇಲ್ಲಿ ಕರೆಂಟ್ ಇದೆ, ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ, ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನೀರು ಎಲ್ಲದೂ ಇದು ಮಾಡ್ತಾ ಇದ್ದೀನಿ. ಈ ಗ್ರಾಮದಲ್ಲಿ ನಾನು ಇರುವಂತವನು ಮೊದಲಿಂದ, ಇವತ್ತಿಂದಲೇ 2004ರಿಂದ ಇಲ್ಲಿ ಜಮೀನು ತಗೊಂಡಿದ್ದೆ ಮೊದಲು, ಅಲ್ಲಿಂದನೂ ಇದೀವಿ ಇಲ್ಲಿ. ಆದ್ರಿಂದ ಇದು ನಮ್ಮ ಊರು. ನಮ್ಗೆ ಹೆಂಗೆ ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಕೊತ್ತೂರು ವಿಲೇಜ್ ಹಂಗೆ ನನಗೆ ಕೊತ್ತಮಂಗಲನೂ ಹಂಗೆ, ಕೊತ್ತೂರು ಕೊತ್ತಮಂಗಲ ಎರಡೂ ಒಂದೇ. ಕೊತ್ತೂರು ಕೊತ್ತಮಂಗಲ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಇದ್ದೀನಿ. ಆದ್ರಿಂದ ಕೊತ್ತಮಂಗಲ ನಮ್ದೇ ಅಂತ ಹೇಳ್ತಾ, ದೇವ್ರಿನ್ನ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಅಂತ ದೇವರಲ್ಲಿ ಇನ್ನೂ ಒಂದ್ಸಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದ.